ವಿಜಯಾಳ ಕಥೆ ಭಾಗ 2 ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ಭಾಗ 1 ಇದೆ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಬನ್ನಿ. ಯಾರೋ ಕರೀತಾ ಇದ್ದಾರೆ ಅಂತ ಗೊತ್ತಾದಾಗ ವಿಜಯ ಪಕ್ಕಕ್ಕೆ ಸರಿದು ಇರೋ ಯಾರೋ ಬಂದ ಹಾಗಿದೆ ಅನ್ನುತ್ತಾ ಕೈಯಲ್ಲಿದ್ದ ಬಾಂಬ್ ಪಕ್ಕಕ್ಕೆ ಇಟ್ಟಳು. ಆಗ ರಾಮ್ ಈ ಟೈಮಲ್ಲಿ ಯಾರಪ್ಪ ಸಿಕ್ಕಂತಹ ಒಳ್ಳೆಯ ಅವಕಾಶವನ್ನು ತಪ್ಪಿಸುವುದಕ್ಕೆ ಕಾಗೆ ಆಗಿಯೇ ಬಂದಿದ್ದಾರೆ ಅಂದುಕೊಳ್ಳುತ್ತಾ ನಿರಾಶೆಯಿಂದ ವಿಜಯಾಳ ಮುಖ ನೋಡಿ ಪಕ್ಕಕ್ಕೆ ಸರಿದುಕೊಂಡ. ವಿಜಯ ಹೋಗಿ ಬಾಗಿಲು ತೆರೆದಳು. ಎದುರಿಗೆ ಅವಳ ಗೆಳತಿ ಸ್ನೇಹ ನಗುತ್ತಾ ನಿಂತಿದ್ದಳು. ಹೇ ಸ್ನೇಹ, ನೀನಾ? ಬಾ ಒಳಗಡೆ ಅಂತ ಅವಳನ್ನು ಒಳಕ್ಕೆ ಕರೆದಳು. ಸ್ನೇಹ ಒಳಗಡೆ ಬಂದು ಸೋಫಾ ಮೇಲೆ ಕುಳಿತಳು. ರಾಮ್ ನನ್ನ ನೋಡಿ ಯಾರು ಈ ಹುಡುಗ ಅಂತ ಕೇಳಿದಳು. ಈ ಹುಡುಗ ನಮ್ಮ ರಾಹುಲ್ನ ಕಾಲೇಜಿನಲ್ಲೇ ಓದುತ್ತಾನೆ. ನಮ್ಮ ಮನೆಯ ಮೇಲ್ಗಡೆಯ ಪೆಂಟ್ ಹೌಸ್ ಅಲ್ಲಿ ಬಾಡಿಗೆಗೆ ಇದ್ದಾನೆ ಅಂದಳು ವಿಜಯ. ರಾಮ್ ಸ್ನೇಹಳನ್ನು ನೋಡಿ ಒಂದು ಸಣ್ಣ ನಗು ಬೀರುತ್ತಾ ನನ್ನ ಹೆಸರು ರಾಮ್ ಅಂತ ಆಂಟಿ ಅಂತ ಪರಿಚಯ ಮಾಡಿಕೊಂಡ. ಹುಡುಗ ನೋಡೋಕೆ ಸೂಪರ್ ಆಗಿ ಇದ್ದಾನೆ ಅಂತ ಸ್ನೇಹ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಸೋಫಾ ಮೇಲೆ ಕುಳಿತಳು. ಅಬ್ಬಾ ಏನ್ ಮಸ್ತಾಗಿದ್ದಾರೆ ಇವರು. ವಿಜಯ ಆಂಟಿಗೆ ಕಾಂಪಿಟೇಷನ್ ಕೊಡೋ ಹಾಗೆ ಇದ್ದಾರೆ ಅಂದುಕೊಳ್ಳುತ್ತಾ ಆಂಟಿ ನಾನು ರಾಹುಲ್ನ ಕಾಲೇಜಿನಿಂದ ಕರೆದುಕೊಂಡು ಬರುತ್ತೇನೆ ಅಂತ ಹೊರಟು ಹೋದಳು. ರಾಮ್ ಹೊರಟು ಹೋದ ಮೇಲೆ ವಿಜಯ ಸ್ನೇಹಳಿಗೆ ಕುಡಿಯಲು ಜ್ಯೂಸ್ ತಂದು ಕೊಡುತ್ತಾ ಏನ್ ಸ್ನೇಹ, ಏನ್ ವಿಶೇಷ ಬಂದದ್ದು ಅಂತ ಕೇಳಿದಳು. ಸ್ನೇಹ ಜ್ಯೂಸ್ ಕುಡಿಯುತ್ತಾ ನನ್ನ ಅಣ್ಣನ ಮಗಳ ಮದುವೆ ಸೆಟ್ ಆಗಿದೆ ವಿಜಯ, ನೀನು ಮತ್ತು ರಾಹುಲ್ ತಪ್ಪದೇ ಬರಬೇಕು ಅಂದಳು. ಅದೇನೇ ನಿನ್ನ ಅಣ್ಣನ ಮಗಳಿಗೆ ಇಷ್ಟು ಬೇಗ ಮದುವೆನಾ ಅಂತ ಕೇಳಿದಳು ವಿಜಯ. ಏನ್ ಮಾಡೋದು ವಿಜಯ, ಈಗಿನ ಕಾಲದ ಹುಡುಗಿಯರು ಬರೀ ಪ್ರೇಮ ಗೀಮ ಅಂತ ಬಾಯ್ ಫ್ರೆಂಡ್ ಜೊತೆ ಸುತ್ತುತ್ತಾನೆ ಇರ್ತಾರೆ ಅಂತ ಅಣ್ಣ ಅವಳಿಗೆ ಬೇಗ ಮದುವೆ ಮಾಡ್ತಾ ಇದ್ದಾರೆ ಅಂದಳು. ವಿಜಯ ನಗುತ್ತಾ ಮದುವೆ ಬಾಯ್ ಫ್ರೆಂಡ್ ಜೊತೆಗೇನಾ ಅಥವಾ ಬೇರೆಯವರ ಜೊತೆಗಾ ಅಂತ ಕೇಳಿದಳು. ಬಾಯ್ ಫ್ರೆಂಡ್ ಜೊತೆಗೇನೆ ಅಂತ ನಗುತ್ತಾ ನೀನೇನೆ ಗಂಡ ಮನೆಯಲ್ಲಿ ಇರದಿದ್ದರೂ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಆಗಿದ್ದೀಯಲ್ಲ, ಬೇರೆ ಯಾರನ್ನಾದರೂ ಬುಟ್ಟಿಗೆ ಹಾಕಿಕೊಂಡಿದ್ದೀಯಾ ಹೇಗೆ ಅಂತ ಕೇಳಿದಳು ಕಣ್ಣು ಮಿಟುಕಿಸುತ್ತಾ. ವಿಜಯ ನಗುತ್ತಾ ಛೀ ಹೋಗೆ, ನಾನು ಯಾರನ್ನು ಬುಟ್ಟಿಗೆ ಹಾಕಿಕೊಳ್ಳಲಿ, ನನಗೆ ಅಂತ ಸೀನಿಲ್ಲ ಅಂದಳು. ಸ್ನೇಹ ನಗುತ್ತಾ ನೀನೇನು ಕಡಿಮೆನಾ, ನಿನ್ನ ಈ ಕಲರ್ ಸೂಪರ್ ಸೊಂಟ, ನಿನ್ನ ಆ ನಡೆ ಇದೆಲ್ಲ ನನಗಿದ್ದರೆ ನಾನು 3 ಹೊತ್ತು ಎಂಜಾಯ್ ಮಾಡ್ತಾ ಇರ್ತಿದ್ದೆ ಅಂದಳು. ವಿಜಯ ನಾಚಿಕೆಯಿಂದ ಮುಗುಳು ನಗುತ್ತಾ ಸ್ನೇಹಾಳ ಸೊಂಟವನ್ನು ಗಿಲ್ಲಿ ಉರ್ಕೋಬೇಡ, ನೀನೇನು ಕಮ್ಮಿ ಇಲ್ಲ, ಅದು ಅಲ್ಲದೆ ನಿನ್ನ ಗಂಡ ಯಾವಾಗಲೂ ಜೊತೆಯಲ್ಲಿಯೇ ಇರ್ತಾರಲ್ವಾ, ನೀನು ಕೂಡ ಹಗಲು ರಾತ್ರಿ ಎಂಜಾಯ್ ಮಾಡು ಅಂದಳು. ಆಗ ಸ್ನೇಹ ಆಹಾ ನನ್ನ ಗಂಡನ ಜೊತೆಗೆ ಅವರಿಗೆ ಅಂತ ಸೀನ್ ಎಲ್ಲಾ ಇಲ್ಲ, ಅವರ ಇಂಜಿನ್ನಲ್ಲಿ ಆಯಿಲ್ ಕಡಿಮೆಯಾಗಿದೆ ಅಂದಳು. ಅವರು ಈಗ ನನಗೆ ಸರಿಯಾದ ಸರ್ವಿಸ್ ಕೊಡ್ತಾ ಇಲ್ಲ, ಒಂದು ವೇಳೆ ಯಾವಾಗಲೊಮ್ಮೆ ಕೊಟ್ಟರೂ ಅಷ್ಟಕ್ಕಷ್ಟೇ, ಅದಕ್ಕಾಗಿ ನಾನು ನಮ್ಮ ಮನೆಯ ಪಕ್ಕದಲ್ಲಿರುವ ಸೂಪರ್ ಹುಡುಗನೊಬ್ಬನನ್ನ ಪಟಾಯಿಸಿಕೊಂಡಿದ್ದೇನೆ. ಅಬ್ಬಾ ಅವನು ನೋಡಲು ಎಷ್ಟು ಸಖತ್ತಾಗಿ ಆಗಿದ್ದಾನೆ ಗೊತ್ತಾ, ನನಗೆ ಸುಸ್ತು ಮಾಡಿಸಿಬಿಡುತ್ತಾನೆ ಅಂದಳು. ಅದನ್ನು ಕೇಳಿ ಶಾಕ್ ಆದ ವಿಜಯ ಹೌದಾ, ಮತ್ತೆ ನಿನ್ನ ವ್ಯವಹಾರ ನಿನ್ನ ಗಂಡನಿಗೆ ಗೊತ್ತಾಗಿಲ್ವಾ, ಗೊತ್ತಾದ್ರೆ ಸುಮ್ಮನಿರ್ತಾರಾ ಅಂತ ಕೇಳಿದಳು. ಸ್ನೇಹ ನಗುತ್ತಾ ಅವರಿಗೆ ಗೊತ್ತಾಗೋಕೆ ಚಾನ್ಸೇ ಇಲ್ಲ, ಆ ರೀತಿ ಗುಟ್ಟಾಗಿ ನಡೆಸ್ತಾ ಇದ್ದೀನಿ, ನೀನು ಕೂಡ ನನ್ನ ಹಾಗೆ ಯಾರಾದರೂ ಒಬ್ಬನನ್ನು ಪಟಾಯಿಸಿಕೋ, ನಿಮ್ಮ ಮನೆಯಲ್ಲಿ ಬಾಡಿಗೆಗೆ ಇರುವ ಹುಡುಗ ಚೆನ್ನಾಗಿದ್ದಾನಲ್ವಾ, ಅವನನ್ನ ಪಟಾಯಿಸಿಕೊಳ್ಳೋಕೆ ಆಗಲ್ವಾ ಅಂದಳು. ವಿಜಯ ಸ್ವಲ್ಪ ಗಂಭೀರವಾಗಿ ನೀನು ಮತ್ತೆ ಓವರ್ ಆಗ್ತಾ ಇದ್ದೀಯಾ, ಆ ಹುಡುಗ ಅಂತವನಲ್ಲ, ಅದು ಅಲ್ಲದೆ ನಮ್ಮದು ಲವ್ ಮ್ಯಾರೇಜ್ ಅಲ್ವಾ, ಈ ರೀತಿ ಎಕ್ಸ್ಟ್ರಾ ಅಫೇರ್ ಇಟ್ಕೋಬಾರದು ಅಂತ ಮೊದಲ ರಾತ್ರಿಯಂದೇ ನಿರ್ಧಾರ ಮಾಡಿಕೊಂಡಿದ್ದೆ ಅಂದಳು. ಸ್ನೇಹ ಓಹೋ, ನಾನು ಕೂಡ ನನ್ನ ಗಂಡನಿಗೆ ಮೋಸ ಮಾಡಬಾರದು ಅಂತಾನೆ ಅಂದುಕೊಂಡಿದ್ದೆ, ಆದರೆ ಇಷ್ಟವಾದವನು ಸಿಕ್ಕಾಗ ಏನು ಮಾಡೋಕೆ ಆಗಿಲ್ಲ, ಹಾಗೆ ಸಿಕ್ಕ ಅವಕಾಶ ಬಿಡಬಾರದು ಅಂದಳು. ಹೀಗೆ ಇಬ್ಬರು ಗೆಳೆಯರು ತಮ್ಮ ಸೀಕ್ರೆಟ್ಗಳನ್ನೆಲ್ಲ ಹಂಚಿಕೊಳ್ಳುತ್ತಾ ಮಾತನಾಡುತ್ತಾ ಕುಳಿತಿರುವಾಗ ರಾಹುಲ್ ಮನೆಗೆ ಬಂದ. ಸ್ನೇಹನನ್ನು ನೋಡಿ ಆಂಟಿ ಯಾವಾಗ ಬಂದಿರಿ ಅಂತ ಉತ್ಸಾಹದಿಂದ ಕೇಳಿದ. ಸ್ನೇಹ ರಾಹುಲ್ನ ಕಂಡು ಇವನು ಇನ್ನೂ ದೊಡ್ಡವನಾಗೇ ಇಲ್ಲ, ಇನ್ನು ಅದೇ ಮುಗ್ಧ ಮುಖ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಈಗಷ್ಟೇ ಬಂದೆ ರಾಹುಲ್, ನೀನು ಫ್ರೆಶ್ ಆಗಿ ಬಾ ಅಂದಳು. ವಿಜಯ ಅವನ ಕೈಯಿಂದ ಬ್ಯಾಗ್ ತೆಗೆದುಕೊಳ್ಳುತ್ತಾ ನೀನು ಕಾಲೇಜಿನಿಂದ ಹೇಗೆ ಬಂದೆ ಅಂತ ಕೇಳಿದಳು. ಅಬ್ಬಾ ರಾಮ್ ನನ್ನನ್ನ ಡ್ರಾಪ್ ಮಾಡಿದ, ಅವನಿಗೆ ಬೇರೆ ಯಾವುದೋ ಪಾರ್ಟಿ ಅಟೆಂಡ್ ಮಾಡೋದು ಇದೆಯಂತೆ, ಬರೋಕೆ 3 ದಿನ ಆಗುತ್ತೆ ಅಂತ ಹೇಳಿ ಹೋದ, ನಾಳೆಯಿಂದ ನೀನೇ ನನ್ನನ್ನ ಕಾಲೇಜಿಗೆ ಡ್ರಾಪ್ ಮಾಡಬೇಕು ಅಂದ. ವಿಜಯ ಮಗನ ತಲೆ ಸವರುತ್ತಾ ನೀನು ಕೂಡ ಒಂದು 5 ದಿನ ರಜೆ ಹಾಕು, ನಾವು ಊರಿಗೆ ಹೋಗ್ತಾ ಇದ್ದೇವೆ ಅತ್ತೆಯ ಜೊತೆಗೆ ಅಂದಳು. ರಾಹುಲ್ ಉತ್ಸಾಹದಿಂದ ಯಾಕಮ್ಮ ಏನಾದರೂ ವಿಶೇಷ ಇದೆಯಾ ಅಂತ ಕೇಳಿದ. ಸ್ನೇಹ ನಗುತ್ತಾ ಹೌದು ಕಣೋ, ನಿನ್ನ ಅಕ್ಕನ ಮದುವೆ, ನಾವು 3 ಹೋಗೋಣ ಅಂದಳು. ಆಗ ರಾಹುಲ್ ಸರಿ ಆಂಟಿ ಹೋಗೋಣ,
ನಾನು ಕೂಡ ನಿಮ್ಮ ಊರಿಗೆ ಬಂದು ತುಂಬಾ ದಿನ ಆಯ್ತು ಎಂದನು. ಹಾಗೆ ಮಾತನಾಡುತ್ತಾ ಆ ದಿನ ರಾತ್ರಿ ಸ್ನೇಹ ಅವರ ಮನೆಯಲ್ಲೇ ಉಳಿದುಕೊಂಡಳು. ಮರುದಿನ ಮೂವರು ಸೇರಿ ಊರಿಗೆ ಹೋಗುವುದಕ್ಕೆ ನಿರ್ಧರಿಸಿದರು. ಮೂವರು ರೆಡಿಯಾಗಿ ಮಧ್ಯಾಹ್ನ 3 ಗಂಟೆಗೆ ಬಸ್ ಸ್ಟ್ಯಾಂಡ್ ಸೇರಿಕೊಂಡರು. ಸ್ನೇಹ ಮತ್ತು ವಿಷಯ ಇಬ್ಬರು ತುಂಬಾ ಚೆನ್ನಾಗಿರುವ ಸೀರೆ, ಅದಕ್ಕೊಪ್ಪುವ ಬ್ಲೌಸ್ ಧರಿಸಿಕೊಂಡು ಚೆನ್ನಾಗಿ ರೆಡಿಯಾಗಿದ್ದರು. ಸ್ನೇಹಗೆ ಯಾವುದೋ ಕಾಲ್ ಬಂತು. ಸ್ವಲ್ಪ ಹೊತ್ತು ಮಾತನಾಡಿದಳು. ಕಾಲ್ ಕಟ್ ಆದ ಮೇಲೆ ಸ್ನೇಹ ಅಣ್ಣ ಫೋನ್ ಮಾಡಿದ್ದ. ಅವನ ಬಾಲ್ಯ ಸ್ನೇಹಿತ ಒಬ್ಬರ ಮನೆ ಇಲ್ಲೇ ಪಕ್ಕದೂರಿನಲ್ಲಿದೆಯಂತೆ. ನಾನು ಅಲ್ಲಿಗೆ ಹೋಗಿ ಬರಬೇಕಂತೆ. ನೀವಿಬ್ಬರೇ ನೇರವಾಗಿ ಊರಿಗೆ ಹೊರಡುತ್ತೀರಾ? ನಾನು ಅಲ್ಲಿಗೆ ಹೋಗಿ ಆಮೇಲೆ ಬರ್ತೇನೆ ಅಂತ ವಿಜಯಾಗೆ ಹೇಳಿದಳು. ಸರಿ, ಹಾಗಿದ್ರೆ ನಾನು ಮತ್ತೆ ರಾಹುಲ್ ನೇರವಾಗಿ ಊರಿಗೆ ಹೊರಡುತ್ತೇವೆ ಅಂತ ವಿಜಯ ಹೇಳಿದಳು. ಆಗ ರಾಹುಲ್, ಆಂಟಿ ನಾನು ನಿಮ್ಮ ಜೊತೆ ಬರ್ತೇನೆ ಅನ್ನುತ್ತಾ ಅಮ್ಮನ ಕಡೆ ತಿರುಗಿ, ಪ್ಲೀಸ್ ಅಮ್ಮ, ನಾನು ಆಂಟಿ ಜೊತೆ ಹೋಗ್ತೇನೆ ಅಂದ. ಆಗ ವಿಜಯ, ಸರಿ, ನಿನ್ನ ಆಂಟಿ ಕರೆದುಕೊಂಡು ಹೋದರೆ ಅವಳ ಜೊತೆ ಹೋಗು ಅಂತ ಸ್ನೇಹಳ ಮುಖ ನೋಡಿದಳು. ಆಗ ಸ್ನೇಹ ನಗುತ್ತಾ, ಬಾ ರಾಹುಲ್, ನಾವಿಬ್ಬರು ಹೋಗೋಣ, ಆದರೆ ಅಮ್ಮ ಒಬ್ಬಳೇ ಹೋಗಬೇಕಲ್ಲ ಅನ್ನುತ್ತಿದ್ದಳು. ಆಗ ವಿಜಯ, ಪರವಾಗಿಲ್ಲ, ನನಗೆ ಒಬ್ಬಳೇ ಸುತ್ತಾಡಿ ಅಭ್ಯಾಸವಿದೆ, ನನಗೇನು ಭಯವಿಲ್ಲ ಅಂದಳು. ಅಷ್ಟರಲ್ಲಿ ಜಯ ಹೋಗಬೇಕಾದ ಬಸ್ ಬಂತು. ವಿಜಯ ಅದನ್ನು ಹತ್ತಿ ಕುಳಿತಳು. ಅದೇ ಸಮಯಕ್ಕೆ ಸ್ನೇಹ ಹೋಗಬೇಕಾದ ಬಸ್ ಕೂಡ ಬಂತು. ರಾಹುಲ್ ಜೊತೆ ಸ್ನೇಹ ಬಸ್ಸಲ್ಲಿ ಕುಳಿತಳು. ವಿಜಯ ಟಿಕೆಟ್ ತೆಗೆದುಕೊಂಡು ಕಿಟಕಿಯ ಪಕ್ಕದ ಸೀಟಲ್ಲಿ ಕುಳಿತಳು. ಬಸ್ ಹೊರಟಿತು. ಕಿಟಕಿಯಿಂದ ಬೀಸುವ ತಣ್ಣನೆಯ ಗಾಳಿಗೆ ಕೂಡಲೇ ವಿಜಯ ನಿದ್ದೆಗೆ ಜಾರಿದಳು. ಬಸ್ ಇನ್ನೇನು ಸೀಟಿ ಬಿಟ್ಟು ಸ್ವಲ್ಪ ದೂರ ಹೋದ ಕೂಡಲೇ ಒಂದು ಬಾಕ್ಸ್ ಹಿಡಿದ ಹಾಗೆ ಜೋರಾಗಿ ಶಬ್ದ ಆಗಿ ಬಸ್ ನಿಂತಿತ್ತು. ವಿಜಯ ಕುಳಿತಲ್ಲಿಯೇ ಮುಗ್ಗರಿಸಿ ಬಿದ್ದು ನಿದ್ದೆಯಿಂದ ಎದ್ದಳು. ಗಾಬರಿಯಿಂದ ಎದ್ದ ವಿಜಯ ಸುತ್ತಲೂ ನೋಡಿದಳು. ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಭಯದಿಂದ ಕಿರುಚಾಡುತ್ತಾ ಓಡಾಡುತ್ತಿದ್ದರು. ಕೆಲವರು ಗಾಯಗೊಂಡು ಸಹಾಯಕ್ಕಾಗಿ ಮೊರೆಯಿಡುತ್ತಿದ್ದರು. ದಟ್ಟವಾದ ಹೊಗೆ ಬಸ್ಸಿನೊಳಗೆ ತುಂಬಿಕೊಂಡಿತ್ತು. ಉಸಿರಾಡಲು ಕಷ್ಟವಾಗುತ್ತಿತ್ತು. ವಿಜಯ ತಕ್ಷಣವೇ ರಕ್ಷಣಾ ಕಾರ್ಯದಲ್ಲಿ ತೊಡಗಿದಳು. ಗಾಯಗೊಂಡವರಿಗೆ ಸಹಾಯ ಮಾಡುತ್ತಾ ಬಸ್ಸಿನಿಂದ ಹೊರಗೆ ಹೋಗಲು ದಾರಿ ಮಾಡಿಕೊಡುತ್ತಿದ್ದಳು. ಹೊರಗೆ ಬಂದ ಮೇಲೆ ಅವಳು ನೋಡಿದ ದೃಶ್ಯ ಅವಳನ್ನು ಬೆಚ್ಚಿಬೀಳಿಸಿತು. ಬಸ್ಸಿನ ಹಿಂಭಾಗ ಸಂಪೂರ್ಣವಾಗಿ ಛಿದ್ರವಾಗಿತ್ತು. ಹೊಗೆ ಆಕಾಶದೆತ್ತರಕ್ಕೆ ಏಳುತ್ತಿತ್ತು. ಆಂಬ್ಯುಲೆನ್ಸ್ ಮತ್ತು ಪೊಲೀಸ್ ಸೈರನ್ ಶಬ್ದಗಳು ದೂರದಿಂದ ಕೇಳಿಬರುತ್ತಿದ್ದವು. ವಿಜಯ ತನ್ನ ಮೊಬೈಲ್ ಫೋನ್ ತೆಗೆದು ರಾಹುಲ್ ಮತ್ತು ಸ್ನೇಹಳಿಗೆ ಕರೆ ಮಾಡಿದಳು. ಆದರೆ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವಳ ಮನಸ್ಸು ಆತಂಕದಿಂದ ತುಂಬಿಕೊಂಡಿತು. ರಾಹುಲ್, ಸ್ನೇಹ, ನೀವೆಲ್ಲಿದ್ದೀರಿ? ನಿಮಗೆ ಏನಾದರೂ ತೊಂದರೆಯಾಗಿದೆಯೇ ಎಂದು ಅವಳು ಮನಸ್ಸಿನಲ್ಲೇ ಯೋಚಿಸುತ್ತಾ ಸುತ್ತಲೂ ನೋಡಿದಳು. ಆಕೆಯ ಕಣ್ಣುಗಳು ಆತಂಕದಿಂದ ತುಂಬಿದ್ದವು. ಹೃದಯ ಬಡಿತ ವೇಗವಾಗಿತ್ತು. ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯವನ್ನು ಪ್ರಾರಂಭಿಸಿದರು. ಗಾಯಗೊಂಡವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ವಿಜಯ ಪೊಲೀಸರಿಗೆ ಘಟನೆಯ ಬಗ್ಗೆ ಮಾಹಿತಿ ನೀಡಿದಳು. ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದರು. ವಿಜಯಾಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತಿದ್ದವು. ಇದು ಕೇವಲ ಅಪಘಾತವೇ ಅಥವಾ ಬೇರೆ ಏನಾದರೂ ಕಾರಣವಿದೆಯೇ? ಸ್ನೇಹ ಮತ್ತು ರಾಹುಲ್ ಎಲ್ಲಿಗೆ ಹೋದರು? ಅವರಿಗೆ ಏನಾದರೂ ತೊಂದರೆಯಾಗಿದೆಯೇ? ರಾಮ್ಗೆ ಇದರ ಬಗ್ಗೆ ಏನಾದರೂ ತಿಳಿದಿದೆಯೇ? ರಾಮ್ಗೆ ಕರೆ ಮಾಡಲು ಪ್ರಯತ್ನಿಸಿದಳು. ಆದರೆ ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅವಳ ಆತಂಕ ಹೆಚ್ಚಾಯಿತು. ಅವಳು ಬಸ್ ಸ್ಟ್ಯಾಂಡ್ ಕಡೆಗೆ ಓಡಿದಳು. ಅಲ್ಲಿ ಸ್ನೇಹ ಮತ್ತು ರಾಹುಲ್ ಹೊರಟ ಬಸ್ ನಿಂತಿದ್ದ ಜಾಗವನ್ನು ನೋಡಿದಳು. ಆ ಬಸ್ಸು ಅಲ್ಲಿರಲಿಲ್ಲ. ಅವರು ಎಲ್ಲಿಗೆ ಹೋದರು? ಅವರು ಸುರಕ್ಷಿತವಾಗಿದ್ದಾರೆಯೇ? ವಿಜಯ ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು. ಅವಳು ಅಸಹಾಯಕಳಾಗಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ತನ್ನ ಊರಿಗೆ ಹೋಗುವ ನಿರ್ಧಾರವನ್ನು ಬದಲಾಯಿಸಿದಳು. ರಾಹುಲ್ ಮತ್ತು ಸ್ನೇಹಳನ್ನು ಹುಡುಕಲು ನಿರ್ಧರಿಸಿದಳು. ಅವಳು ಪೊಲೀಸರ ಸಹಾಯವನ್ನು ಪಡೆದು ಅವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಪ್ರಯತ್ನಿಸಿದಳು. ರಾತ್ರಿ ಕಳೆಯಿತು. ಆದರೆ ರಾಹುಲ್ ಮತ್ತು ಸ್ನೇಹಳ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ವಿಜಯ ಆತಂಕದಿಂದ ಕಾಯುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ದುಃಖ ಮತ್ತು ಭಯದ ಭಾವನೆಗಳು ತುಂಬಿಕೊಂಡಿದ್ದವು. ಅವಳು ರಾಮ್ಗೆ ಕರೆ ಮಾಡಲು ಮತ್ತೆ ಪ್ರಯತ್ನಿಸಿದಳು. ಈ ಬಾರಿ ಅವನ ಫೋನ್ ಆನ್ ಆಗಿತ್ತು. ರಾಮ್, ನೀನು ಎಲ್ಲಿದ್ದೀಯಾ? ರಾಹುಲ್ ಮತ್ತು ಸ್ನೇಹ ಕಾಣೆಯಾಗಿದ್ದಾರೆ. ಬಸ್ಸಿನಲ್ಲಿ ಬಾಂಬ್ ಸ್ಫೋಟವಾಗಿದೆ. ನನಗೇನು ಮಾಡಬೇಕೆಂದು ತಿಳಿಯುತ್ತಿಲ್ಲ, ಅವಳು ಅಳುತ್ತಾ ಹೇಳಿದಳು. ರಾಮ್, ವಿಜಯ, ನೀನು ಗಾಬರಿಯಾಗಬೇಡ. ನಾನು ಬರುತ್ತಿದ್ದೇನೆ. ನಾವಿಬ್ಬರೂ ಸೇರಿ ಅವರನ್ನು ಹುಡುಕೋಣ ಎಂದು ಭರವಸೆ ನೀಡಿದನು. ವಿಜಯ ರಾಮ್ಗಾಗಿ ಕಾಯುತ್ತಿದ್ದಳು. ಅವಳ ಮನಸ್ಸು ಆತಂಕದಿಂದ ತುಂಬಿತ್ತು. ಅವಳು ರಾಹುಲ್ ಮತ್ತು ಸ್ನೇಹಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತಿದ್ದಳು. ಅವಳು ರಾಮ್ನ ಸಹಾಯದಿಂದ ಸತ್ಯವನ್ನು ಕಂಡುಕೊಳ್ಳಲು ನಿರ್ಧರಿಸಿದಳು.